ನಾನು ನಿಮಗೆ ನಿತ್ಯ ಜೀವಕ್ಕೆ ಹೋಗುವಂಥವರು ಅಥವಾ ನಿತ್ಯ ಜೀವಕ್ಕೆ ಪ್ರವೇಶಿಸುವಾಗ ಆಶೆ ಪಡುವಂಥವರು, ನಿತ್ಯ ಜೀವದ ಕುರಿತು ಚಿಂತೆ ಮಾಡುವಂಥವರು ತಿಳಿಯಬೇಕಾದಂಥ 5 ಸಂಗತಿಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ತಿಳುವಳಿಕೆ ಮಾತ್ರವಲ್ಲ, ತಿಳಿದು ನಿಮ್ಮ ಜೀವಿತವನ್ನು ಅದರಲ್ಲಿ ನೀವು ಒಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಈ 5 ಸಂಗತಿಗಳನ್ನು ನಾನು ನಿಮ್ಮೊಟ್ಟಿಗೆ ವಾಕ್ಯಾಧಾರದೊಟ್ಟಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. D.L. ಮೂಡಿ ಹೇಳ್ತಾ ಇದ್ರು, ಬೈಬಲ್ ಈಸ್ ನಾಟ್ ಫಾರ್ ಇನ್ಫಾರ್ಮೇಶನ್, ಬೈಬಲ್ ಈಸ್ ಫಾರ್ ಟ್ರಾನ್ಸ್ಫಾರ್ಮೇಶನ್. ಬೈಬಲ್ ಅನ್ನುವಂಥದ್ದು ಕೇವಲ ಮಾಹಿತಿಯ ಸಂಗ್ರಹಣೆಗೋಸ್ಕರ ಅಲ್ಲ, ನಿಮ್ಮ ಮೆದುಳಿನ ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಅಲ್ಲ, ಆದರೆ ನಿಮ್ಮ ಜೀವಿತವನ್ನು ರೂಪಾಂತರಗೊಳಿಸಿಕೊಳ್ಳೋದಕ್ಕಾಗಿ ಬೈಬಲ್ ಅಂದ್ರೆ. ಹೌದು, ಈ ವಾಕ್ಯಗಳು ನಿಮ್ಮ ಜೀವಿತವನ್ನ ಒಂದು ಹೊಸ ದೇವರು ಇಷ್ಟಪಡುವಂಥ ಒಂದು ದಿಕ್ಕನ್ನು ನೀವು ಆದುಕೊಳ್ಳೋದಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಈ ವಾಕ್ಯಗಳನ್ನು ಹಂಚುವಂಥವನಾಗ್ತೇನೆ. 3 ಸುವಾರ್ತೆಗಳಲ್ಲಿ ಈ ವಿಷಯದ ಕುರಿತು ಬರೆಯಲಾಗಿದೆ, ಮತ್ತಾಯ, ಮಾರ್ಕ, ಲೂಕ. ಆದರೆ ಮಾರ್ಕನ ಸುವಾರ್ತೆಯನ್ನು ನಾನು ಆದುಕೊಂಡು ಮಾರ್ಕ 10ನೇ ಅಧ್ಯಾಯ 17ರಿಂದ 31 ತನಕ ನೀವು ನೋಡಬಹುದು. ಹಾಗಾಗಿ ಮಾರ್ಕ 10ನೇ ಅಧ್ಯಾಯ 17ರಿಂದ ನಾವು ಓದಲಿಕ್ಕೆ ಹೋದರೆ ಅದೊಂದು ದೀರ್ಘಕಾಲದ ಒಂದು ಸಂಭಾಷಣೆ ನಡೆಯುತ್ತೆ. ಆದರೆ ಇದರ ಮುಖ್ಯ ಅಂಶಗಳನ್ನು ನಾನು ನಿಮಗೆ ತಿಳಿಸುವಂಥವನಾಗಿದ್ದೇನೆ. ನಿತ್ಯ ಜೀವ ಅಂತ ಹೇಳುವಾಗ ಬೈಬಲಿನಲ್ಲಿ ಸಂಪೂರ್ಣವಾಗಿ 41 ಬಾರಿ ನಿತ್ಯ ಜೀವ ಅನ್ನುವಂಥ ಪದ ಬಳಕೆ ಅಥವಾ ಅದಕ್ಕೆ ಹತ್ತಿರ ಇರುವಂಥ ಎವರ್ಲಾಸ್ಟಿಂಗ್ ಲೈಫ್ ಅಥವಾ ಇಟರ್ನಲ್ ಲೈಫ್ ಅನ್ನುವಂಥ ಪದಗಳು ಬಳಕೆಯಾಗಿರೋದನ್ನು ನಾವು ನೋಡ್ತೇವೆ. ನಿತ್ಯವಾದಂಥ ಜೀವನ ಎಂಬುದಾಗಿ 41 ಬಾರಿ ಬೈಬಲಲ್ಲಿ ಬರೆಯಲಾಗಿದೆ. ಹೊಸ ಒಡಂಬಡಿಕೆಯಲ್ಲೇ ಹೆಚ್ಚು ಬಾರಿ ಈ ಪದ ಪ್ರಯೋಗ ಆಗಿದೆ. ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ್ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಈ ಪದ ಪ್ರಯೋಗ ಅಲ್ಲಿ ಆಗಿದೆ. ಕೆಲವರು ನಿತ್ಯ ನಾಶನಕ್ಕೂ ಕೆಲವರು ನಿತ್ಯ ಜೀವಕ್ಕೂ ಅನ್ನುವಂಥ ಒಂದು ಪದ ಬಳಕೆ ಅಲ್ಲಿ ದಾನಿಯೇಲನ್ನು ಮಾಡೋದನ್ನು ನಾವು ನೋಡ್ತೇವೆ. ಆ ನಂತರ ಹೊಸ ಒಡಂಬಡಿಕೆಯಲ್ಲಿ ಇದನ್ನ ಹೆಚ್ಚು ಬಾರಿ ಬಳಕೆ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಯೋಹಾನನ ಸುವಾರ್ತೆ, ಶಿಷ್ಯನಾದಂಥ ಯೋಹಾನನು 22 ಬಾರಿ ಈ ಪದವನ್ನು ಬಳಕೆ ಮಾಡ್ತಾನೆ. ಹಾಗಾಗಿ ನಮಗೆ ಇದರಿಂದ ಅರ್ಥ ಆಗ್ತದೆ, ಹೊಸ ಒಡಂಬಡಿಕೆಯಲ್ಲಿ ನಿತ್ಯ ಜೀವದ ಕುರಿತು ಸಂಪೂರ್ಣ ನಮ್ಮ ಜೀವಿತವನ್ನು ಅರ್ಪಿಸ್ಕೊಳ್ಳೋದಕ್ಕೆ ಬೇಕಾದಂಥ ಮಾಹಿತಿ ಅಲ್ಲಿದೆ. ಪ್ರತ್ಯೇಕವಾಗಿ ಯೋಹಾನನ ಈ ವಿಷಯವನ್ನು ಎಷ್ಟು ಮಾತ್ರ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾನೆ, ಅದ್ರ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾನೆ ಅನ್ನೋದು ಕೂಡ ಅರ್ಥ ಆಗತ್ತೆ. ಅದರ ಬಗ್ಗೆ ಇರುವಂಥ ವಿವರಗಳು ನಮಗೆ ಹೆಚ್ಚು ಯೋಹಾನ ಸುವಾರ್ತೆಯಲ್ಲಿ ದೊರಕಲಿಕ್ಕೆ ಇದೆ. ಆದರೆ ನಾವು ಆದುಕೊಂಡಂತಹ ಈ ವಿಷಯ ನಿತ್ಯ ಜೀವನಕ್ಕಾಗಿ ತಿಳಿಬೇಕಾದಂಥ ಮತ್ತು ಒಪ್ಪಿಸಲ್ಪಡಬೇಕಾದಂಥ 5 ಸಂಗತಿಗಳು ಏನು ಎಂಬುದಾಗಿ ನೋಡುವಾಗ, ಈ ನಿತ್ಯ ಜೀವ ಅಂತ ಹೇಳಿದ್ರೆ ಏನು? ಕೆಲವರು ದೀರ್ಘಕಾಲದ ಒಂದು ಜೀವನ ಎಂಬುದಾಗಿ ಹೇಳೋದುಂಟು. ಆದರೆ ದೀರ್ಘಕಾಲದ ಜೀವನ ಮಾತ್ರವಲ್ಲ, ದೀರ್ಘಕಾಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದು ನಿತ್ಯತ್ವಕ್ಕೂ ಇರುವಂಥ ಒಂದು ಜೀವನ. ಎಷ್ಟು ಕಾಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇದೆ, ಅದು ನಿತ್ಯತ್ವ. ಹಾಗಾದರೆ ಅದರಲ್ಲಿರುವಂಥ ಮುಖ್ಯ ಒತ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ, ಎಷ್ಟು ಕಾಲ ನಾವು ಜೀವಿಸ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಗೆ ನಾವು ಆ ಜೀವನ ಇರತ್ತೆ, ಹೇಗೆ ಆ ಜೀವಿತ ಇರತ್ತೆ, ಯಾರೊಂದಿಗೆ ಆ ಜೀವಿತ ಇರತ್ತೆ, ಎಲ್ಲಿದೆ ಈ ಜೀವನ ಅನ್ನುವಂಥ ವಿಷಯಗಳು ಬಹಳ ಪ್ರಾಮುಖ್ಯವಾದಂಥವು. ಹೇಗೆ ಅನ್ನುವಂಥದ್ದು, ಯಾವ ರೀತಿಯಲ್ಲಿ. ಹಾಗಾಗಿ ಇಟ್ಸ್ ನಾಟ್ ಅಬೌಟ್ ದ ಕ್ವಾಂಟಿಟಿ, ಗಾತ್ರ ಅಲ್ಲ, ಆದರೆ ಅದರ ಮುಖ್ಯವಾಗಿ ಕ್ವಾಲಿಟಿ, ಅದರ ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ಅದು ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಈ ನಿತ್ಯವಾದಂಥ ಜೀವನ ಇರೋದು ನಿತ್ಯವಾದಂಥ ದೇವರೊಂದಿಗೆ ಇರುವಂಥ ಒಂದು ಜೀವನ. ಗುಣಮಟ್ಟ, ಗಾತ್ರ ಅಲ್ಲ, ಗುಣಮಟ್ಟ.
ಈ ಒಂದು ಜೀವನದ ಗುಣಮಟ್ಟ ವಿಶೇಷವಾದಂಥದ್ದು. ಸೊ ಹಾಗಾಗಿ ಈ ಒಂದು ಸಂದರ್ಭವನ್ನ ಸುವಾರ್ತೆಗಳಲ್ಲಿ ಒಂದು ಘಟನೆಯೊಟ್ಟಿಗೆ ತಿಳಿಸ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ, ಒಬ್ಬ ಯೌವನ ಪ್ರಾಯ ಇರುವಂಥವನು, ನಾವು ನೋಡ್ತೇವೆ ಯೇಸು ಹತ್ರ ಬರ್ತಾರೆ. ಆ ಯೌವನಸ್ಥನು ಬಹಳ ಶ್ರೀಮಂತನೂ ಆಗಿದ್ದ ಮತ್ತು ಆ ಯೌವನಸ್ಥ ಅಧಿಪತಿ ಕೂಡ ಆಗಿದ್ದ. ಯೌವನಸ್ಥನು ವಯಸ್ಸಿನಲ್ಲಿ ಯೌವನ ಇರುವಂಥ ವ್ಯಕ್ತಿ, ಶ್ರೀಮಂತನು, ಬಹಳ ಶ್ರೀಮಂತನು. ವಾಕ್ಯಗಳು ಹೇಳ್ತವೆ ಅವನು ಬಹಳ ಶ್ರೀಮಂತಿಕೆಯನ್ನು ಇದ್ದವನು. ಮಾರ್ಕ 10ನೇ ಅಧ್ಯಾಯ ನಾವು ನೋಡ್ತೀವಿ, 22ನೇ ವಾಕ್ಯ ಹೇಳುತ್ತೆ ಬಹಳ ಸಂಪತ್ತಿತ್ತು. 23ನೇ ವಾಕ್ಯ ಹೇಳ್ತದೆ ಸಂಪತ್ತಿನ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾನೆ. ಆಮೇಲೆ 25ನೇ ವಾಕ್ಯದಲ್ಲೂ ಕೂಡ ನಾವು ನೋಡ್ತೇವೆ ಸಂಪತ್ತಿನ ಬಗ್ಗೆ ಮಾತನಾಡ್ತಾ ಯೇಸು ಕೆಲವು ವಿಷಯಗಳನ್ನು ಹೇಳ್ತಾರೆ. ಆದರೆ 22ನೇ ವಾಕ್ಯ ಮುಖ್ಯವಾಗಿ ಅವನಿಗೆ ಬಹಳ ಸಂಪತ್ತಿತ್ತು ಎಂಬುದಾಗಿ ಯೇಸು ತಿಳಿಸ್ತಾರೆ. ಯೌವನಸ್ಥನಾಗಿದ್ದನು, ಸಂಪತ್ತಿದ್ದವನಾಗಿದ್ದನು. 3ನೇದಾಗಿ ಅವನ ಅಧಿಪತಿಯಾಗಿದ್ದನು ಎಂಬುದಾಗಿ ವಾಕ್ಯ ಈ 3 ವೇದ ಭಾಗಗಳನ್ನು ಓದುವಾಗ ನಮಗೆ ಅರ್ಥ ಆಗ್ತದೆ. ಅಲ್ಲಿಗೆ ಈ ಯೌವನಸ್ಥನು ಒಬ್ಬ ಯಹೂದಿ ಆಗಿರಬೇಕು, ಧನವಂತನಾಗಿದ್ದ, ಯೌವನಸ್ಥನಾಗಿದ್ದ ಮತ್ತು ಅವನು ಬಹುಶಃ ಅವನು ಆಳ್ತಾ ಇದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ಸಿನಗೋಗಿನಲ್ಲಿ ಒಂದು ಮುಖ್ಯವಾದಂಥ ಸ್ಥಾನ ಅವನಿಗಿತ್ತು, ಸ್ಥಾನಮಾನ ಇತ್ತು, ಅವನಿಗೆ ಒಂದು ಆಳ್ವಿಕೆಯ ಒಂದು ಸ್ಥಾನ ಇತ್ತು. ಹಾಗಾದ್ರೆ ಈ ಲೋಕದಲ್ಲಿ ಜನರು ಓಡ್ತಾ ಇದ್ದಾರಲ್ಲ, ಒಂದು ಓಟ ಓಡ್ತಿದೆಯಲ್ಲ ಈ ಪ್ರಪಂಚದಲ್ಲಿ, ಹಣಕ್ಕಾಗಿ ಹೆಸರಿಗಾಗಿ ಇರುವಂಥ ಓಡ್ತಾ ಇದೆಯಲ್ಲ, ಅದೆಲ್ಲ ಇವನದಾಗಿತ್ತು. ಈ ಯೌವನಸ್ಥ ಶ್ರೀಮಂತನಾಗಿದ್ದ, ಈ ಯೌವನಸ್ಥ ಅಧಿಕಾರವನ್ನ ಹೊಂದಿದವನಾಗಿದ್ದ. ಸೊ ಹೆಸರು, ಕೀರ್ತಿ ಎಲ್ಲ ಇತ್ತು. ಆದರೆ ಅದರ ಜೊತೆಯಲ್ಲಿ ಒಂದು ಪ್ರಶ್ನೆ ಕೂಡ ಇತ್ತು. ಏನಾ ಪ್ರಶ್ನೆ? ಯೇಸುವಿನ ಹತ್ರ ಬಂದು ವಿನಯಪೂರ್ವಕವಾಗಿ ತಾನು ಮೊಣಕಾಲನ್ನು ಹಾಕಿ 17ನೇ ವಾಕ್ಯ ಹೇಳುತ್ತೆ, ಎಲ್ಲೋ ಯೇಸು ಬಿಟ್ಟು ಹೋಗ್ತಾ ಇದ್ರು, ತನ್ನ ಪ್ರಯಾಣದಲ್ಲಿ ಮುಂದೆ ಸಾಗ್ತಾ ಇದ್ರು, ತನ್ನ ಪ್ರಸಂಗವನ್ನು ನಿಲ್ಲಿಸಿ ಮುಂದೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಓಡ್ ಬರ್ತಾನೆ, ಬಹುಶಃ ಗುಂಪು ಎಲ್ಲೋ ಇದ್ದ ಇವನು ಓಡ್ ಬರ್ತಾನೆ, ಈ ಸ್ವಾಮಿ ಹೋಗ್ಬಿಡ್ತಾರೆ ಅಂತ ಹೇಳಿ ಬೇಗ ಓಡ್ ಬರ್ತಾನೆ. ಆಸಕ್ತಿ ಇದೆ ಯೇಸು ಸ್ವಾಮಿ, ಆತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇದೆ. ಸೊ ಹಾಗಾಗಿ ಅವನಲ್ಲಿ ಒಂದು ಪ್ರಶ್ನೆ ಇದೆ. ಶ್ರೀಮಂತನು, ಹಣ ಇದೆ, ಸ್ಥಾನ ಇದೆ, ಎಲ್ಲ ಇದೆ, ಬಟ್ ಒಂದು ಪ್ರಶ್ನೆ ಅವನಲ್ಲಿ ಕಾಡ್ತಾ ಇದೆ. ಅದೇನಂತ ಹೇಳಿದ್ರೆ ಬಂದು ಹೇಳ್ತಾನೆ, ಒಳ್ಳೆ ಬೋಧಕನೇ, ಗುಡ್ ಟೀಚರ್, ವಾಟ್ ಮಸ್ಟ್ ಐ ಡೂ ಟು ಇನ್ಹೆರಿಟ್ ಇಟರ್ನಲ್ ಲೈಫ್? ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಬೇಕಂದ್ರೆ ನಾನೇನು ಮಾಡಬೇಕು? ನಿತ್ಯ ಜೀವಕ್ಕೆ ಬಾಧ್ಯನಾಗುವುದಕ್ಕಾಗಿ ನಾನೇನು ಮಾಡಬೇಕು? ನನ್ನನ್ನು ಕೇಳ್ತಾ ಇರುವಂಥ ಪ್ರೇಕ್ಷಕರೇ, ನಿಮ್ಮಲ್ಲಿ ಅನೇಕರು ಶ್ರೀಮಂತರು ನೀವಿರಬಹುದು, ಅನೇಕರು ಯೌವನಸ್ಥರು ನನ್ನನ್ನು ಕೇಳ್ತಿರಬಹುದು, ಅನೇಕ ಪದವಿಗಳನ್ನು ಅಲಂಕರಿಸಿದಂಥವ್ರು ನೀವಿರಬಹುದು. ಆದರೆ ಆ ಯೌವನಸ್ಥನ ಹೃದಯದಲ್ಲಿ ಓಡ್ತಾ ಇದ್ದಂಥ ಒಂದು ಪ್ರಶ್ನೆ ನಿಮ್ಮ ಹೃದಯದಲ್ಲೂ ಓಡಿದ್ರೆ ಅದು ಎಷ್ಟೋ ಚೆನ್ನಾಗಿರುತ್ತೆ. ಅದು ಯಾವುದು ಅಂದರೆ, ನಿತ್ಯ ಜೀವಕ್ಕಾಗಿ ನಾನು ಪ್ರವೇಶ ಪಡಿಬೇಕಾದ್ರೆ ನಾನೇನು ಮಾಡಬೇಕು? ಈ ಭೌತಿಕತೆಯಲ್ಲಿ ಕಳೆದು ಹೋಗುವಂಥ ವ್ಯಕ್ತಿಗಳು ಕೊನೆಗೆ ಅವರು ತಲುಪುವಾಗ ಯೋಚನೆ ಮಾಡ್ತಾರೆ ಆತ್ಮಿಕತೆಯ ಬಗ್ಗೆ. ಆದರೆ ಯೌವನ ಕಾಲದಲ್ಲಿಯೇ ನಿನ್ನ ಆತ್ಮಿಕತೆಯ ವಿಷಯವನ್ನ ನೀನು ಯೋಚನೆ ಮಾಡಬೇಕು. ಹಳೆ ಒಡಂಬಡಿಕೆಯಲ್ಲಿ ಪ್ರಸಂಗಿಗಳಲ್ಲಿ ಒಂದು ಮಾತಿದೆ, ಯೌವನಸ್ಥನೇ ನಿನ್ನ ಸೃಷ್ಟಿಕರ್ತನನ್ನ ಯೌವನ ಕಾಲದಲ್ಲಿ ಸ್ಮರಿಸು ಅಂತ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ದೇವರು ಬೆಳಕಾಗಿದ್ದಾನೆ, ಆತನಲ್ಲಿ ಕತ್ತಲೆ ಇಲ್ಲ. ಪ್ರಿಯರೇ, ದೇವರಿನ ಬಗ್ಗೆ ನಿಮಗಿರುವಂತಹ ಗ್ರಹಿಕೆ ಎಂಥದ್ದು? ದೇವರ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ?
ದೇವ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಿ? ದೇವರು ಒಳ್ಳೆಯವನು, ದೇವರು ಒಳ್ಳೆಯವನು, ಆತನಲ್ಲಿ ಕೆಟ್ಟದ್ದೇನೂ ಇಲ್ಲ. ನಾನು ಆರಾಧಿಸ್ತಾ ಇರುವಂಥ ದೇವರು ಒಳ್ಳೆಯವನ ಅನ್ನುವಂಥದ್ದನ್ನ ನಾನು ತಿಳಿದಿರಬೇಕು. ಎರಡನೇ ಸಂಗತಿ, ಯೇಸು ಅವನಿಗೆ ಏನು ತಿಳಿಸಿದ್ರು ಅಂತ ಹೇಳಿದ್ರೆ, ನಿತ್ಯ ಜೀವಕ್ಕೆ ಹೋಗಬೇಕಾದಂಥವನು ದೇವರ ಬಗ್ಗೆ ಸರಿಯಾದಂಥ ಅರಿವನ್ನು ಇಟ್ಕೊಳ್ಳುವಂಥವನು ಮಾತ್ರ ಅಲ್ಲ, ದೇವರು ಒಳ್ಳೆಯವನೆಂಬುದಾಗಿ ತಿಳ್ಕೊಳ್ಳುವಂಥವನು ಮಾತ್ರವಲ್ಲ, ಮತ್ತೊಂದು ಅಂಶ ತಿಳಿಬೇಕು. ಅದೇನಂದ್ರೆ, ತನ್ನ ಬಗ್ಗೆ ತನಗೆ ಸರಿಯಾದಂಥ ಅರಿವಿರಬೇಕು. ತಾನು ಯಾರು? ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಪಾಪಿ, ದೇವರು ಪರಿಶುದ್ಧನು, ಮನುಷ್ಯನು ಪಾಪಿ. ಸೊ ಇವನು ಕೇಳ್ತಾನೆ, ನಾನು ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದಾಗ ಮುಂದುವರಿಸ್ತಾ ಯೇಸು ಹೇಳ್ತಾರೆ, ನಿನಗೆ ಗೊತ್ತುಂಟಲ್ಲ, ಆಜ್ಞೆಗಳು ನಿನಗೆ ಗೊತ್ತುಂಟಲ್ಲ ಎಂಬುದಾಗಿ ಯೇಸು ಹೇಳ್ತಾರೆ. ಆಗ ಯೇಸು ಹೇಳ್ತಾರೆ, ಅವನು ಕೇಳ್ತಾನೆ, ಯಾವ ಆಜ್ಞೆಗಳು? ಆಗ ಯೇಸು ಹೇಳ್ತಾರೆ, ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ವಂಚಿಸಬಾರದು ಎಂಬುದಾಗಿ ಈ ವಿಷಯಗಳನ್ನು ಹೇಳ್ತಾನೆ. ಇನ್ನೊಂದು ಕಡೆ ನಾವು ನೋಡ್ತೇವೆ, ಯಾಜಕ ಕಾಂಡದಲ್ಲಿರುವಂಥ ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು ಅನ್ನುವಂಥ ಅಂಶವನ್ನು ಕೂಡ ಯೇಸು ಪ್ರಕಟಿಸ್ತಾನೆ. ಇದು ಎಲ್ಲಿಂದ ಯೇಸು ಈ ಆಜ್ಞೆಗಳನ್ನು ತೆಗೆದುಕೊಂಡಿದ್ದಾನೆ ಅಂತ ಹೇಳಿದ್ರೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯದ ಆ ವೇದ ಭಾಗ 1ರಿಂದ 20ವರೆಗಿನ ವೇದ ಭಾಗದಲ್ಲಿ ದಶಾಜ್ಞೆ ಅನ್ನುವಂಥ ಒಂದು ಭಾಗದಲ್ಲಿ ಇದನ್ನು ತೆಗೆದುಕೊಂಡಿದ್ದಾನೆ. ಅದರಲ್ಲಿ 4 ಮೊದಲನೇ ಆಜ್ಞೆಗಳನ್ನು ಹೇಳ್ತಾ ಇಲ್ಲ ಯೇಸು, ಬರ್ತಾ 6 ಆಜ್ಞೆಗಳನ್ನು ಮಾತ್ರ ಇಲ್ಲಿ ಯೇಸು ಹೇಳೋದನ್ನು ನಾವು ನೋಡ್ತೇವೆ. ನೆರೆಯವರ ಜೊತೆಯಲ್ಲಿರುವಂಥ ಸಂಬಂಧದ ಈ ಬಗೆ ಇರುವಂಥ ಆಜ್ಞೆಗಳನ್ನು ಯೇಸು ಇಲ್ಲಿ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ಇದನ್ನೆಲ್ಲ ನಾನು ಮಾಡಿದ್ದೇನೆ, ಈ ಆಜ್ಞೆಗಳನ್ನೆಲ್ಲ ನನ್ನ ಯೌವನ ಪ್ರಾಯದಿಂದಲೇ ನಾನಿದನ್ನು ಮಾಡಿದ್ದೇನೆ. ಅವನ ಜೀವಿತವನ್ನು ಒಮ್ಮೆ ನೋಡು ಎಂಬುದಾಗಿ ಹೇಳಿದ್ರು. ಅವನಿಗೆ ಕೆಲವು ಆಜ್ಞೆಗಳನ್ನು ನೀನು ಪಾಲಿಸಿದೀಯ ಅಂತ ನೋಡು ಅಂತ ಹೇಳಿದ್ರು. ಅವನು ಹೇಳ್ದ, ನಾನು ಮಾಡಿದ್ದೇನೆ. ಆದರೆ ಒಳಗೆ, ಅವನ ಆಂತರ್ಯಕ್ಕೆ, ಅವನ ಹೃದಯದ ಒಳಕ್ಕೆ ಅವನು ಇಣಕು ನೋಡಲಿಲ್ಲ. ಆಗ ಅವನ ಒಳಕ್ಕೆ ಅವನ ಇಣುಕಿ ನೋಡುವ ಹಾಗೆ ಯೇಸು ಮಾಡ್ತಾರೆ. ಅದು ಹೇಗೆ ಅಂದರೆ, ಯೇಸು ಹೇಳ್ತಾರೆ, ಇನ್ನು 4 ಆಜ್ಞೆ, ಮೊದಲನೇ 4 ಆಜ್ಞೆ ಯೇಸು ಹೇಳಿರಲಿಲ್ಲ. ಮೊದಲನೇದು ಯಾವುದಂದ್ರೆ, ನಿನ್ನ ದೇವರೊಂದಿಗಿರುವಂಥ ಸಂಬಂಧ, ದೇವರ ಜೊತೆಯಲ್ಲಿ ಹೇಗೆ ಇರಬೇಕು, ದೇವರನ್ನ ಮೊದಲನೇ ಸ್ಥಾನ ಕೊಡಬೇಕು, ಆತನಿಗೆ ಮೀಸಲಾಗಿರಬೇಕು, ನಿನ್ನ ಪೂರ್ಣ ಹೃದಯ ಪೂರ್ಣ ಮನಸ್ಸು ಆತನ ಕಡೆಗೆ ಇರಬೇಕು. ಸೊ ಹಾಗಾದ್ರೆ ದೇವರ ವಿಗ್ರಹಾರಾಧನೆ, ದೇವರಲ್ಲದೆ ಮತ್ತೊಂದು ಇರಬಾರದು ಅನ್ನುವಂಥ ಒಂದು ಅಂಶ ಇದೆ. ಹಾಗಾದ್ರೆ ಆ ವಿಚಾರದ ಬಗ್ಗೆ ಅವನು ಪ್ರಸ್ತಾಪನೆ ಮಾಡಿರಲಿಲ್ಲ. ಯೇಸು ಪ್ರಸ್ತಾಪನೆ ಮಾಡಿ ಹೇಳ್ತಾರೆ, ಹಾಗಾದ್ರೆ ನೀನೇನು ಮಾಡು ಗೊತ್ತಾ, ನಿನಗಿರುವಂಥ ಆಸ್ತಿಯನ್ನೆಲ್ಲ ಮಾರಿ ನೀನು ಬಡವರಿಗೆ ಹಂಚಿ ನನ್ನ ಹಿಂದೆ ಬಾ ಅಂದ್ರು. ಸೊ ಅಲ್ಲಿಗೆ ಅವನ ಹೃದಯದ ಆಳಕ್ಕೆ ಅವನು ಇಣುಕು ನೋಡ್ತಾನೆ. ಆತನ ಹಣದ ಪ್ರೀತಿ ಬಹಳ ಇತ್ತು, ಹಣನೂ ಬಹಳ ಇತ್ತು, ಅದರ ಮೇಲೆ ಪ್ರೀತಿನೂ ಇತ್ತು. ಅದನ್ನು ಬಿಟ್ಟು ಬರಲಿಕ್ಕೆ ಅವನಿಗೆ ಇಷ್ಟವಿಲ್ಲ. ವಾಕ್ಯ ಹೇಳ್ತದೆ, ಈ ಮಾತನ್ನ 22ನೇ ವಾಕ್ಯದಲ್ಲಿ, ಮಾರ್ಕ 10:22, ಡಿಸ್ಹಾರ್ಟೆಂಡ್ ಬೈ ದ ಸೇಯಿಂಗ್, ಅವನ ಹೃದಯ ಒಂದು ಸಲಿಂಗೆ ಜಾರಿ ಹೋಯಿತು ಎಂಬುದಾಗಿ ಹೇಳ್ತದೆ. ಹಿ ವೆಂಟ್ ಅವೇ ಸಾರೋಫುಲ್ ಫಾರ್ ಹಿ ಹ್ಯಾಡ್ ಗ್ರೇಟ್ ಪೊಸೆಷನ್. ಅವನು ದುಃಖಿತನಾಗಿ ಹೋದನಂತೆ. ಅಂದರೆ ಈ ಆಜ್ಞೆಯನ್ನು ಅವನು ಮಾಡೋಕ್ಕಾಗಲಿಲ್ಲ. ಹಾಗಾದರೆ ಅವನ ಹೃದಯದಲ್ಲಿ ಮೊದಲನೇ ಆಜ್ಞೆ, ನಿನ್ನ ದೇವರಲ್ಲದೇನೆ ಬೇರೊಂದಕ್ಕೆ ಅಲ್ಲಿ ಸ್ಥಾನವಿಲ್ಲ ಅನ್ನುವಂಥ ಜಾಗದಲ್ಲಿ ಸ್ಥಾನ ಇದ್ದಿದ್ದ ಯೌವನಸ್ಥನ ಮುಂದೆ ಯಾವುದಂದ್ರೆ, ತನ್ನ ಹಣಕ್ಕಾಗಿ. ದೇವರು ತೋರಿಸಿದ ನಿನ್ನ ಹೃದಯದಲ್ಲಿ ದೇವರಲ್ಲದೇನೆ ಹಣ ಅನ್ನುವಂಥದ್ದು ಕೂತಿದೆ, ಹಣಕ್ಕೆ ಸ್ಥಾನ ಇದೆ. ಯೋಚನೆ ಮಾಡು ಯೌವನಸ್ಥನೆ, ಅದಕ್ಕೆ ಸ್ಥಾನ ಕೊಟ್ಟಿದೀಯಾ? ಅದನ್ನೆಲ್ಲ ಬಗೆಹರಿಸಿ ಅದರಿಂದ ಮಾನಸಾಂತರ ಹೊಂದಿ ನನ್ನ ಹಿಂದೆ ಬಾ ಅಂತ ಯೇಸು ಕರೀತಾನೆ. ಪ್ರಿಯರೇ, ಯೇಸು ಸ್ವಾಮಿ ಮನುಷ್ಯರ ಹೃದಯವನ್ನು ತೋರಿಸುವಂಥ, ಮನುಷ್ಯರ ಹೃದಯದ ಆಳಕ್ಕೆ ಇಣುಕು ನೋಡುವಂಥ ಕೆಲಸವನ್ನು ಬಹಳ ಚೆನ್ನಾಗಿ ಅವರಿಗೆ ಕನ್ನಡಿ ತೋರಿಸೋ ಕೆಲಸ ಮಾಡ್ತಾ ಇದ್ದಂಥ ಸುಂದರ ರೀತಿಯಲ್ಲಿ ಯೇಸು ಸ್ವಾಮಿ ಅದನ್ನು ಮಾಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ನಾನಾ ಸಂದರ್ಭಗಳು ಉಂಟು. ಸಮರಿಯ ಸ್ತ್ರೀಗೆ ಆ ನೀರು ಕೊಡು, ನಿತ್ಯ ಜೀವದ ನೀರು ಕೊಡು ಅಂದಾಗ ಹೋಗಿ ನೀನು ಗಂಡನ ಕರ್ಕೊಬಾ ಅಂತ ಹೇಳಿದ್ರು. ಆಕೆ
ತನ್ನ ಜೀವಿತವನ್ನು ನೋಡಿ ಹೇಳಿದ್ಲು, ನನಗೆ ಗಂಡ ಇಲ್ಲ ಎಂಬುದಾಗಿ ಹೇಳಿದ್ಲು. ವ್ಯಭಿಚಾರಿಯ ಸ್ತ್ರೀಯನ್ನ ಕಲ್ಲು ಹೊಡೆದು ಸಾಯಿಸಲಿಕ್ಕೆ ಬಂದಂತ ಅನೇಕ ಪುರುಷರು ಅಲ್ಲಿದ್ರು. ಈಗ ವ್ಯಭಿಚಾರ ಮಾಡ್ತಾ ಇದ್ದವಳನ್ನ ನಾವು ಸಾಯಿಸಬೇಕು, ನೀನೇನಂತಿ ಅಂದಾಗ ಯೇಸು ಅಂದ್ರು, ನಿಮ್ಮಲ್ಲಿ ಪಾಪವೇ ಯಾರು ಮಾಡಿಲ್ಲವೋ ಅವರು ಕಲ್ಲನ್ನ ಹಾಕ್ರಿ ಎಂಬ. ಅವರ ಒಳಕ್ಕೆ ಇಣುಕು ನೋಡೋದಕ್ಕೆ ಯೇಸು ಹೇಳಿದಂತ ಮಾತು, ನಿಮ್ಮಲ್ಲಿ ಯಾರು ಪಾಪವೇ ಮಾಡಿಲ್ಲವೋ ಅವ್ರ ಕಲ್ಲನ್ನ ಹಾಕಿ. ಎಲ್ಲರೂ ಒಂದೊಂದಾಗಿ ಕಲ್ಲನ್ನ ಬಿಟ್ಟು ಹೋಗಿ. ಆಮೇಲೆ ಹೇಳಿದ್ರು, ಕೆಲವರು ಸಹೋದರಗಳು ಯೇಸು ಸ್ವಾಮಿ ಶಿಷ್ಯರಿಗೆ ಪಾಠ ಹೇಳ್ಕೊಡುವಾಗ ಹೇಳಿದ್ರು, ಒಬ್ಬರ ಮೇಲೆ ಒಬ್ರು ನೀವೇನ್ ಮಾಡ್ಬೇಡ್ರಿ, ನ್ಯಾಯ ತೀರಿಸ್ಬೇಡ್ರಿ. ಯಾಕಂತ ಹೇಳಿದ್ರೆ ನಿಮ್ಮ ನ್ಯಾಯ ಸರಿಯಲ್ಲ, ನಿಮ್ಮ ತೀರ್ಪು ಮಾಡ್ತಾ ಇರೋಂಥದ್ದು ಸರಿಯಲ್ಲ. ಯೇಸು ಹೇಳಿದ್ರು, ನಿನ್ನ ಕಣ್ಣಿನಲ್ಲಿ ತೊಲೆ ಇದೆ, ಆದ್ರೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವಂತ ರವೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದಿ? ಎಷ್ಟು ಸುಂದರವಾಗಿ ಯೇಸು ಸ್ವಾಮಿ ಮನುಷ್ಯನ ಹೃದಯವನ್ನ ನೋಡು ಎಂಬುದಾಗಿ ಪ್ರೇರೇಪಿಸ್ತಾ ಬಂದು. ಪ್ರಿಯರೇ, ನಿಮ್ಮ ಹೃದಯ ದೇವರಿಗಲ್ಲದೇನೆ ಬೇರೆ ಯಾವುದಕ್ಕೆ ಸ್ಥಾನ ಕೊಟ್ಟಿದೆ? ಇವತ್ತು ಏನಿದೆ ಅಲ್ಲಿ? ದೇವರಿಗೆ ಇಲ್ಲದೆ ಇರುವಂತ ಜಾಗ ಯಾವುದಕ್ಕಿದೆ? ಒಂದು ಕ್ಷಣ ಯೌವನಸ್ಥನೆ ಯೋಚನೆ ಮಾಡ್ತೀರಾ? ನಾನು ಕೇಳ್ತಾ ಇರುವಂತ ತಾಯಂದಿರು ಇರಬಹುದು, ತಂದೆಯಂದಿರು ಇರಬಹುದು, ನನ್ನ ಅಣ್ಣ ತಮ್ಮಂದಿರಾಗಿರಬಹುದು, ನನ್ನ ಸ್ನೇಹಿತರಾಗಿರುವಂಥವರಾಗಿರ್ಬೋದು. ದೇವರಿಗಿಲ್ಲದೆ ಇರುವಂಥ ಸ್ಥಾನ ಯಾವುದಕ್ಕೆ ಕೊಟ್ಟಿದ್ದೀರಿ? ಆ ಯೌವನಸ್ಥನು ಹಣಕ್ಕೆ ತನ್ನ ಹೃದಯವನ್ನ, ತನ್ನ ಜೀವಿತವನ್ನ ಒಪ್ಪಿಸಿದ್ದ. ಆ ಹಣದ ಆಸೆ ಅವನ ಹೃದಯವನ್ನ, ಜೀವಿತವನ್ನ ಆಳ್ತಾ ಇತ್ತು. ಪ್ರಿಯರೇ, ಯೋಚನೆ ಮಾಡಿ, ಯಾವ್ದು ಆಳ್ತಾ ಇದೆ? ಪ್ರಿಯರೇ, ಯೇಸು ಅವನು ದುಃಖಿತನಾಗಿ ಹೋದ. ಸೊ ಹಾಗಾಗಿ ದೇವರ ವಿಷಯವಾಗಿ ದೇವರು ಒಳ್ಳೆಯವನೆಂಬುದಾಗಿ ಅರಿಯಿರಿ. ನಿಮ್ಮ ವಿಷಯವಾಗಿ ನಾವು ಎಷ್ಟು ಕೆಟ್ಟು ಹೋಗಿದ್ದೇವೆ, ನಮ್ಮ ಹೃದಯ ಕಲ್ಮಶಿತವಾಗಿದೆ, ದೇವರಿಗಾಗಿ ಅದರಲ್ಲಿ ಜಾಗ ಇಲ್ಲ ಅನ್ನೋದನ್ನ ನಾವು ತಿಳಿಬೇಕಾಗಿದೆ. ನಮ್ಮ ಆಸೆಗಳಿಗೆ ಅಲ್ಲಿ ಸ್ಥಾನಮಾನಗಳಿದೆ ಹೊರತು ದೇವರ ಚಿತ್ತಕ್ಕೋ ದೇವರ ಆಸೆಗಳಿಗೋ ಅದು ಜಾಗವಿಲ್ಲ ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಮೂರನೇ ಅಂಶ, ಯಾರ ಬಗ್ಗೆ ತಿಳಿಬೇಕು ನಿತ್ಯ ಜೀವಕ್ಕೆ ನಾವು ಆಸೆ ಪಡೋರಾದ್ರೆ ಅದು ಇನ್ಯಾರೋ ಅಲ್ಲ, ಅದು ಯೇಸುವಿನ ಬಗ್ಗೆ ಮಾತ್ರವೇ. ಯೇಸುವಿನ ಬಗ್ಗೆ ಏನ್ ತಿಳಿಯಬೇಕು? ಯೇಸು ಸ್ವಾಮಿ ಇಷ್ಟೂ ಹೊತ್ತು ಆಜ್ಞೆಗಳನ್ನ ಮಾಡಿದ್ಯಾ ಎಂಬುದಾಗಿ ಅವನಿಗೆ ಹೇಳಿದ್ರು, ಆದ್ರೆ ಈಗ ಆಜ್ಞೆಯನ್ನೇ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಆಜ್ಞೆ ಕೊಡೋನು ಯಾರಾಗ್ತಾನೆ? ಕರ್ತನಾಗ್ತಾನೆ, ಒಡೆಯನಾಗ್ತಾನೆ, ಯಜಮಾನನಾಗ್ತಾನೆ. ಹಾಗಾದ್ರೆ ಇವನಿಗೆ ಹೇಳ್ತಾ ಇರುವಂಥದ್ದು, ನೀನು ನನ್ನ ಆಜ್ಞೆಗಳನ್ನ ಯಜಮಾನನಾಗಿ, ಒಡೆಯನಾಗಿ ಸ್ವೀಕರಿಸೋದಕ್ಕೆ ರೆಡಿ ಇದೆಯಾ? ಸೊ ಇವತ್ತು ಯೇಸು ಸ್ವಾಮಿಯ ಬಗ್ಗೆ ಅನೇಕರು ಗುರು ಎಂಬುದಾಗಿಯೂ, ಪ್ರವಾದಿ ಎಂಬುದಾಗಿಯೂ, ಒಳ್ಳೆ ಮನುಷ್ಯನೆಂಬುದಾಗಿ ತಿಳಿದಿರೋದಾದ್ರೆ ಒಂದು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯೇಸು ಸ್ವಾಮಿ ಆತನು ಒಡೆಯನಾಗಿದ್ದಾನೆ, ಭೂಮಿಯ ಒಡೆಯನಾಗಿದ್ದಾನೆ, ನಿಮ್ಮ ಒಡೆಯನಾಗೋದಕ್ಕೆ ಇಷ್ಟಪಡೋನಾಗಿದ್ದಾನೆ. ನಿಮ್ಮ ಜೀವಿತವನ್ನ ಆಳ್ತಾ ಇರೋದು ಯಾವುದು? ಅದೆಲ್ಲ ಬಿಟ್ಟು ನಿಮ್ಮ ಜೀವಿತ ಯೇಸು ಸ್ವಾಮಿ ಕೈಗೆ ಕೊಡ್ರಿ. ಆತನು ನಿಮ್ಮ ಜೀವಿತವನ್ನ ಆಳೋದಕ್ಕೆ ಪ್ರಾರಂಭ ಮಾಡಲಿ. ಆತನು ಮಾತನ್ನ ಹೇಳ್ತಾನೆ, ಆಜ್ಞೆಗಳನ್ನ ಹೇಳ್ತಾನೆ, ನೀವು ವಿಧೇಯರಾಗೋದಕ್ಕೆ ನಿಮ್ಮ ಜೀವಿತ ಒಪ್ಪಿಸ್ಕೊಡ್ರಿ. ಆವಾಗ ಆತನ ಯಜಮಾನನಾಗ್ತಾನೆ, ಒಡೆಯನಾಗ್ತಾನೆ. ರೋಮ 10:9 ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಬಾಯಿಂದ ಆತನನ್ನ ಒಡೆಯನೆಂಬುದಾಗಿ ಪ್ರಖ್ಯಾಪನೆ ಮಾಡ್ರಿ. ಆತನ ನನ್ನ ಒಡೆಯ, ಕೇವಲ ಹಾಡುಗಳಲ್ಲಿ ಹೇಳೋದಲ್ಲ, ಜೀವಿತದಿಂದ ಆತನ ನನ್ನ ಮಾತಿಗೆ ವಿಧೇಯತ್ವ ತೋರಿಸಿ ಆತನ ಒಡೆಯ ಅಂತ ಹೇಳ್ರಿ. ಈ ಯವನಸ್ಥನು ಯೇಸುವಿನ ಆಜ್ಞೆಗೆ ವಿಧೇಯನಾಗ್ಲಿಲ್ಲ. ಸೊ ಯೇಸು ಒಡೆಯ, ಈ ಜಗತ್ತಿಗೆ ಆತನು ಒಡೆಯ. ಆತನು ಮನುಷ್ಯ ರೂಪದಲ್ಲಿ ಬಂದಂಥ ದೇವರು. ಪ್ರಿಯರೇ, ಯೇಸುವಿನ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ? ಯೇಸು ಹೇಳ್ತಾನೆ, ಆತನು ಒಡೆಯನಾಗಿ ನಿಮ್ಮ ಜೀವಿತದಲ್ಲಿ ಇರಬೇಕಂತ ಬಯಸ್ತಾನೆ. ಪ್ರಿಯರೇ, ಮೂರನೇ ಸಂಗತಿ, ಯೇಸು ಒಡೆಯನಾಗಿದ್ದಾನೆ. ಆತನ ಕೈಗೆ ನಿಮ್ಮ ಜೀವಿತವನ್ನು ಒಪ್ಪಿಸಬೇಕು. ಅದು ಪಶ್ಚಾತ್ತಾಪ ಮತ್ತು ನಂಬಿಕೆಯಿಂದ ಒಪ್ಪಿಸಲ್ಪಟ್ಟಂಥ ಜೀವನ ಅದಾಗಿರಬೇಕು.
ಅದಾದ ನಂತರ ಯೇಸು ಮತ್ತೊಂದು ವಿಷಯವನ್ನ ತಿಳಿಸ್ತಾನೆ. ಅದೇನಂತ ಹೇಳಿದ್ರೆ, ಯೇಸು ಹೇಳ್ತಾರೆ, ಶ್ರೀಮಂತರು ದೇವರ ರಾಜ್ಯಕ್ಕೆ ಬರೋದು ಬಹಳ ಕಷ್ಟ ಇದೆ ಎಂಬುದಾಗಿ ಹೇಳ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್. ಹೌ ಡಿಫಿಕಲ್ಟ್ ಇಟ್ ವಿಲ್ ಬಿ ಫಾರ್ ದೋಸ್ ಹೂ ಹ್ಯಾವ್ ವೆಲ್ತ್ ಟು ಎಂಟರ್ ದಿ ಕಿಂಗ್ಡಮ್ ಆಫ್ ಗಾಡ್. ದೇವರ ರಾಜ್ಯಕ್ಕೆ ಶ್ರೀಮಂತಿಕೆ ಇರುವಂಥವ್ರು ಬಹಳ ಕಷ್ಟ ಇದೆ ಎಂಬುದಾಗಿ ತಿಳಿಸ್ತಾ ಬರ್ತಾರೆ. ಆಗ ಶಿಷ್ಯರು ಆಶ್ಚರ್ಯಗೊಂಡವರಾಗಿ, ಹಾಗಾದ್ರೆ ರಕ್ಷಣೆ ಹೊಂದುತ್ತಾರೆ, ಯಾರು ರಕ್ಷಣೆ ಹೊಂದುತ್ತಾರೆ, ಯಾರು ಈ ನಿತ್ಯ ಜೀವಕ್ಕೆ ಪ್ರವೇಶಿಸ್ತಾರೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತನ್ನ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ದೇವರ ಕರುಣೆ ಮಾತ್ರವೇ, ದೇವರ ಕೃಪೆ ಮಾತ್ರವೇ ಒಬ್ಬ ಮನುಷ್ಯನ ಹೃದಯದಲ್ಲಿ ಇರುವಂಥ ಆಳ್ತಾ ಇರುವಂಥ ಪಾಪವನ್ನ ಹೊರಕ್ಕೆ ತೆಗೆದು ಕರ್ತನಾದಂಥ ಯೇಸುವನ್ನ ಒಡೆಯನಾಗಿ ಸ್ವೀಕರಿಸಲಿಕ್ಕೆ ದೇವರ ಕೃಪೆ ಮಾತ್ರವೇ ಸಹಾಯ ಮಾಡಬಲ್ಲದು. ನಿತ್ಯ ಜೀವಕ್ಕೆ ಹೋಗಬೇಕು ಅನ್ನುವಂಥವರು ದೇವರ ಕೃಪೆಗೋಸ್ಕರ ಯಾಚಿಸೋದು ಒಳ್ಳೆಯದು. ದೇವರ ಕೃಪೆಗೆ ಆ ಶಕ್ತಿ ಇದೆ. ಕ್ರಿಸ್ತನು ಬಿಡಿಸಿದರೆ ಒಬ್ಬನನ್ನು ಅವನು ಬಿಡುಗಡೆ ಹೊಂದುತ್ತಾನೆ ಎಂಬುದಾಗಿ ವಾಕ್ಯ ಇದೆ. ಹಾಗಾಗಿ ದೇವರ ಕೃಪೆ, ದೇವರ ದಯೆ ಅದಕ್ಕೆ ಸಾಧ್ಯ. ನಮ್ಮಿಂದ ಅದು ಸಾಧ್ಯವಿಲ್ಲ, ನಮ್ಮ ಸ್ವಂತ ಶಕ್ತಿಯಿಂದ ಅದು ಸಾಧ್ಯವಿಲ್ಲ. ಪೌಲನು ಅದಕ್ಕೆ ಹೇಳ್ತಾನೆ, ನಿಮಗೆ ದೊರೆತ ಈ ರಕ್ಷಣೆ ಅದು ದೇವರ ಕೃಪೆಯಿಂದ ನಂಬಿಕೆ ಮುಖಾಂತರ ನಿಮಗೆ ದೊರೆತಿದೆ. ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ, ನಿಮ್ಮ ಕ್ರಿಯೆಗಳು ಅದಕ್ಕೆ ಕಾರಣವಲ್ಲ. ಪ್ರಿಯರೇ, ದೇವರ ಕೃಪೆ ಬಹಳವಾದಂಥ ಅಗತ್ಯ ಇರುವಂಥ ಅಂಶ ನಾವು ನಿತ್ಯ ಜೀವಿತಕ್ಕೆ ಪ್ರವೇಶಿಸುವಂಥವರು. ಕೊನೆಯದಾದಂಥ ಮಾತು ಏನಂತ ಹೇಳಿದ್ರೆ, ಇದೆಲ್ಲ ತ್ಯಾಗ ಮಾಡಿ ಯೇಸುವಿನ ಅಂಗೀಕರಿಸಿ ನಡೆದಂಥವರಿಗೆ ನಿಜವಾಗ್ಲೂ ಇದೆ ನಿತ್ಯ ಜೀವ. ದೇರ್ ಈಸ್ ಗ್ಯಾರಂಟೀಡ್ ಬೈ ಜೀಸಸ್ ಕ್ರೈಸ್ಟ್. ಸೊ ನೀವು ಯಾವುದೇ ರೀತಿಯಲ್ಲಿ ಡೌಟ್ ಪಡುವಂಥ ಅವಶ್ಯಕತೆ ಇಲ್ಲ. ನೀವು ನಿಶ್ಚಯವಾಗಿ ನಿತ್ಯ ಜೀವ ನಿಮಗೆ ದೊರೀತದೆ. ಯೇಸುವನ್ನ ಸ್ವೀಕರಿಸಿ, ಯೇಸುಗಾಗಿ ನೀವು ಮಾನಸಾಂತರ ಹೊಂದಿ, ಯೇಸುಗೆ ಮೊದಲನೇ ಸ್ಥಾನ ಕೊಟ್ಟು ಆತನ ಕೈಗೆ ನಿಮ್ಮ ಜೀವಿತವನ್ನು ಒಪ್ಪಿಸೋದಾದ್ರೆ, ಎಸ್, ನೀವು ದೇವರೊಂದಿಗೆ ಇರ್ತೀರಾ, ದೇವರೊಂದಿಗೆ ಬದುಕ್ತೀರಾ. ದೇರ್ ಈಸ್ ನೋ ಡೌಟ್ ಇನ್ ಇಟ್. ಇಟ್ಸ್ ಗ್ಯಾರಂಟೀಡ್. ಹೇಗೆ ಗ್ಯಾರಂಟಿ? ಯೇಸು ಸ್ವಾಮಿ ಸತ್ತನ್ನು ನಮ್ಮೆಲ್ಲರ ಪಾಪಗಳಿಗಾಗಿ ಶಿಕ್ಷೆಯನ್ನು ಹೊಂದಿ ಆತನ ಸತ್ತು ಹುಣಲ್ಪಟ್ಟು ಮೂರನೇ ದಿನ ಎದ್ದನು. ಇವತ್ತು ಜೀವಾಧಿಪತಿಯಾಗಿ ನಾಯಕನಾಗಿದ್ದಾನೆ. ನಿನ್ನ ಹೃದಯದಲ್ಲಿ ಯೇಸುವನ್ನ ನಿನ್ನ ಒಡೆಯನಾಗಿ, ನಿನ್ನ ರಕ್ಷಕನಾಗಿ, ದೇವರಾಗಿ ನೀನು ಸ್ವೀಕರಿಸೋದಾದ್ರೆ ಇವತ್ತು ನೀನು ಕೂಡ ನಿತ್ಯ ಜೀವಿತಕ್ಕೆ ಪ್ರವೇಶವನ್ನ ಪಡೆಯುವನಾಗಿರ್ತೀಯ. ಭವಿಷ್ಯದಲ್ಲಿ ಅದನ್ನು ಅನುಭವಿಸೋನು ಕೂಡ ನೀನಾಗಿರ್ತೀಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.